ನಮಗೆ ಅತ್ಯಂತ ಪ್ರಿಯರಾದಂತಹ ಆತ್ಮೀಯರಾದಂತಹ ಹರಿಹರಪುರ ಸ್ವಾಮಿಗಳ ಆಗಮನದಿಂದ ಈ ಸಂತ ಸಂದೇಶ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂತಹ ಮೆರುಗು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಸಂದೇಶವನ್ನು ಎಲ್ಲ ಸಂತರುಗಳು ಕೂಡ ಅನುಸರಿಸ್ತಾ ಇದ್ದು ಅದರ ಪ್ರಚಾರವನ್ನು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಹರಿಹರಪುರ ಸ್ವಾಮಿಗಳವರು ಗೀತಾ ಸಂದೇಶ, ಗೀತಾ ಆಶಯ ಏನಿದೆ ಅದನ್ನು ವ್ಯಾಪಕವಾಗಿ ಅನುಸರಿಸ್ತಾ ಇದ್ದಾರೆ, ಅನುಷ್ಠಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸಂದೇಶ ಬಹಳ ಮಹತ್ವವನ್ನು ಪಡೆದಂತಹ ಸಂದೇಶ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಗೀತೆಯಲ್ಲಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಹೇಳಿ ಬಹಳ ಒಂದು ಉದಾತ್ತವಾದ ಒಂದು ಸಂದೇಶವನ್ನು, ಉತ್ತುಂಗವಾದ ಸಂದೇಶವನ್ನು ನೀಡಿದ್ದಾನೆ. ಪರ್ಯಾಯ ಶ್ರೀಗಳು, ಉಭಯ ಶ್ರೀಗಳವರಿದ್ದಾರೆ. ಹಿರಿಯ ಶ್ರೀಗಳಿಗೆ ಮತ್ತು ಕಿರಿಯ ಶ್ರೀಗಳಿಗೆ ನಮ್ಮ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಾರಾಯಣ ಸ್ಮರಣೆಗಳನ್ನ ತಿಳಿಸ್ತಾ ಇರ್ತೇವೆ. ಯಾವತ್ತೂ ಅಷ್ಟೇ. ಬಡತನವ ಬಿಗಿದಪ್ಪಿ ಇಳೆಗೆ ನೀ ಇಳಿದರು, ಹೃದಯ ಶ್ರೀಮಂತಿಕೆಯ ಎಂದೆಂದು ತೊರೆಯದಿರೋ. ಬಡತನವ ಬಿಗಿದಪ್ಪಿ ಇಳೆಗೆ ನೀ ಇಳಿದರು, ಹೃದಯ ಶ್ರೀಮಂತಿಕೆಯ ಎಂದೆಂದು ತೊರೆಯದಿರೋ. ಏರಿಳಿತದ ಈ ಬಾಳು ದೇವರಿರುತ್ತೇರೆನುತ, ಏರಿಳಿತದ ಈ ಬಾಳು ದೇವರಿರುತ್ತೇರೆನುತ, ಸತ್ಪಥದಿ ಸಾಗುತ್ತಿರು ಸಚ್ಚಿದಾನಂದ. ಹೊರಗೆ ಏನು ಬೇಕಾರಾಗಲಿ ಪ್ರಪಂಚದಲ್ಲಿ, ಒಳಗೆ ಮಾತ್ರ ಆ ಪವಿತ್ರತೆಯನ್ನು, ಆ ಚಿತ್ತಶುದ್ಧಿಯನ್ನು, ಆ ಮನಸ್ಸಿನ ಒಂದು ಸ್ಥಿರತೆಯನ್ನು, ಆ ಸಂತುಷ್ಟ ಮನೋಭಾವವನ್ನು ಕಾಪಾಡಿಕೊಂಡು ನಾವು ಹೋಗಬೇಕು. ಬದುಕಿನಲ್ಲಿ ಏರಿಳಿತ ಸಹಜ. ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾವುದೇ ಕಾರಣಕ್ಕೂ ಹೊರಗೆ ಸಮನ್ವಯ ದೃಷ್ಟಿಕೋನ ಇರಲಿ. ಪ್ರಪಂಚ ದ್ವಂದ್ವಮಯವಾಗಿದೆ. ಜೀವನದಲ್ಲೂ ಕೂಡ ದ್ವಂದ್ವಗಳು ಬರ್ತದೆ, ಏರಿಳಿತ ಇರ್ತದೆ, ಕಷ್ಟ ನಷ್ಟ ಬರ್ತದೆ, ಲಾಭ ಅಥವಾ ನಷ್ಟ ಆಗ್ತದೆ, ಸುಖ ದುಃಖ ಇರುತ್ತದೆ, ಆರೋಗ್ಯ ಅನಾರೋಗ್ಯ ಇರುತ್ತದೆ. ಬದುಕಿನಲ್ಲಿ ಏರುಪೇರು ಸಹಜ. ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರುವುದಿಲ್ಲ ಬದುಕು. ನಾವು ಬದುಕನ್ನು ಯಾವತ್ತೂ ವಾಸ್ತವಿಕ ದೃಷ್ಟಿ ನೋಡಬೇಕು. ಯಾರು ಜೀವನ ವಾಸ್ತವಿಕ ದೃಷ್ಟಿ ನೋಡ್ತಾರೋ ಅವರು ಹೆಚ್ಚು ಸುಖಮಯವಾಗಿರ್ತಕ್ಕಂಥ, ಆನಂದಮಯವಾಗಿರ್ತಕ್ಕಂಥ ಬದುಕನ್ನು ಬಾಳ್ತಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೊರಗೆ ಸಮನ್ವಯ ದೃಷ್ಟಿ, ಒಳಗೆ ಸ್ಥಿತಪ್ರಜ್ಞತೆ, ಇದೆರಡನ್ನು ಕಾಪಾಡಿಕೊಂಡ್ರೆ ಜೀವನದಲ್ಲಿ ಅತ್ಯುನ್ನತವಾದದ್ದನ್ನು ನಾವು ಸಾಧಿಸಿ ತೋರಿಸಬಹುದು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಬಡತನವ ಬಿಗಿದಪ್ಪಿ ಇಳೆಗೆ ನೀ ಇಳಿದರು. ಎಷ್ಟೇ ಬಡತನ ಇರಬಹುದು, ಮನುಷ್ಯನಿಗೆ ಎರಡು ರೀತಿಯ ಶ್ರೀಮಂತಿಕೆ ಇರುತ್ತದೆ. ಒಂದು ಬಾಹ್ಯ ಶ್ರೀಮಂತಿಕೆ, ಇನ್ನೊಂದು ಅಂತರಂಗದ ಶ್ರೀಮಂತಿಕೆ. ಯಾವುದು ಹೆಚ್ಚು ಅಂತ ನೀವು ಕೇಳಬಹುದು. ಯಾವುದು ಹೆಚ್ಚು? ಬಾಹ್ಯ ಶ್ರೀಮಂತಿಕೆ ಹೆಚ್ಚು, ಅಂತರಂಗದ ಶ್ರೀಮಂತಿಕೆ ಹೆಚ್ಚು ಅಂತ ಕೇಳಿದರೆ, ಮೇಲ್ನೋಟಕ್ಕೆ ನೋಡಿದರೆ ಬಾಹ್ಯ ಶ್ರೀಮಂತಿಕೆಯೇ ಹೆಚ್ಚು. ಆದರೆ ವಾಸ್ತವಿಕವಾಗಿ ನೋಡಿದರೆ, ಆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ, ಭಗವಂತನ ದೃಷ್ಟಿಯಿಂದ ನೋಡಿದರೆ, ಮನುಷ್ಯನಿಗೆ ಬೇಕಾಗಿದ್ದು ಹೆಚ್ಚು ಅಂತರಂಗದ ಶ್ರೀಮಂತಿಕೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ಬಾಹ್ಯ ಶ್ರೀಮಂತಿಕೆ ಜಾಸ್ತಿ ಇದೆ, ಆದರೆ ಅಂತರಂಗ ಶ್ರೀಮಂತಿಕೆ ಕಡಿಮೆ ಇದೆ ಅಂತಾದರೆ ಅವನ ಬಾಹ್ಯ ಶ್ರೀಮಂತಿಕೆ ಎಂದಿಗೂ ಸಮಾಜಕ್ಕೆ ಉಪಯೋಗ ಆಗುವುದಿಲ್ಲ. ಅದು ಕೇವಲ ತನಗಾಗಿ. ಹೆಚ್ಚು ಅಂತಂದರೆ ತನ್ನ ಕುಟುಂಬಕ್ಕಾಗಿ ಸೀಮಿತವಾಗಿ ಉಪಯೋಗ ಆಗ್ತದೆ. ಒಂದು ವೇಳೆ ಬಾಹ್ಯ ಶ್ರೀಮಂತಿಕೆ ಇಲ್ಲ, ಅಂತರಂಗದ ಶ್ರೀಮಂತಿಕೆ ಚೆನ್ನಾಗಿದೆ ಅಂತಂದರೆ ಆ ವ್ಯಕ್ತಿ ತನ್ನ ಸೀಮಿತವಾಗಿರ್ತಕ್ಕಂಥ ಚೌಕಟ್ಟಿನ ಒಳಗೆ ಕನಿಷ್ಠ 4 ಜನರ ಬದುಕಿಗೆ ಬೆಳಕಾಗುವಂತೆ ಬಾಳ್ತಾ ಇರ್ತಾನೆ. ಆದ್ದರಿಂದ ಬಾಹ್ಯ ಶ್ರೀಮಂತಿಕೆ, ಆಂತರಿಕ ಶ್ರೀಮಂತಿಕೆ ಎರಡೂ ಇದ್ದರೆ ತುಂಬ ಸಂತೋಷ, 1000ಕ್ಕೆ ಒಬ್ಬರಿಗೆ ಇರ್ತದೆ. ಆದರೆ ಎರಡೂ ಕೂಡ ಬರಬೇಕಾದ್ರೆ ದೇವರ ಅನುಗ್ರಹ ಬೇಕು. ಆದರೆ ವಾಸ್ತವಿಕ ದೃಷ್ಟಿಯಿಂದ ದೇವರ ಅನುಗ್ರಹ ಪಡ್ಕೊಳ್ಬೇಕು ಅಂತಾದರೆ
ಲೋಕ ಕಲ್ಯಾಣ ಆಗಬೇಕು ಅಂತ ಆದರೆ, ಯಾಕೆ ಬಾಹ್ಯ ಶ್ರೀಮಂತಿಕೆ ಚೆನ್ನಾಗಿದೆ, ಆಂತರಿಕ ಶ್ರೀಮಂತಿಕೆ ಶೂನ್ಯವಾಗಿದೆ ಅಂತಂದರೆ ಆ ವ್ಯಕ್ತಿಯಿಂದ ಸಮಾಜಕ್ಕೆ ನಷ್ಟವೂ ಆಗತ್ತೆ. ಸ್ವಾರ್ಥಕ್ಕಾಗಿ ಅವನು ಬಾಹ್ಯ ಶ್ರೀಮಂತಿಕೆ ಜಾಸ್ತಿ ಇರೋದರಿಂದ ಆ ಬಾಹ್ಯ ಶ್ರೀಮಂತಿಕೆಯ ಪ್ರಭಾವದಿಂದ ಸಮಾಜಕ್ಕೆ ಅನರ್ಥವಾಗ್ತಕ್ಕಂಥ ಕಾರ್ಯವನ್ನು ಅವರು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಆದ್ದರಿಂದ ಹಿರಿಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂತರಂಗದ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ. ಅದೇ ನಮ್ಮನ್ನು ದೇವರ ಹತ್ರ ಕೊಂಡೊಯ್ತಕ್ಕಂಥದ್ದು, ಅದೇ ದೇವರಿಗೆ ಪ್ರೀತಿ ಪಾತ್ರ ಆಗುವ ನಾವು ಬಾಳುವಂತೆ ಮಾಡುವಂಥದ್ದು. ಆದ್ದರಿಂದ ಬಡತನವ ಬಿಗಿದಪ್ಪಿ ಇಳೆಗೆ ನೀಳಿದರು ಹೃದಯ ಶ್ರೀಮಂತಿಕೆಯ ಎಂದೆಂದು ತೊರೆಯದಿರು. ಬಾಹ್ಯ ಶ್ರೀಮಂತಿಕೆ ಸಂಪಾದನೆ ಮಾಡುವುದು ಕಷ್ಟ ಅನಿಸ್ಬೋದು, ಮನಸ್ಸಿಟ್ಟಿರೋದು ಆಗುತ್ತೆ. ಆದರೆ ಅಂತರಂಗ ಶ್ರೀಮಂತಿಕೆಯನ್ನು ಸಂಪಾದನೆ ಮಾಡ್ಕೊಳ್ಳೋದು ಕಷ್ಟ ಇಲ್ಲ. ನಮ್ಮ ಪುರುಷ ಪ್ರಯತ್ನಕ್ಕೆ ಅದು ಸಿಗುವಂಥದ್ದು. ನಾವು ಚೆನ್ನಾಗಿರಬೇಕು ಅಂತಂದರೆ ಮನಸ್ಸು ಮಾಡಿದ್ರೆ ಆಗ್ತದೆ. ಆದ್ದರಿಂದ ಇದು ಎಲ್ಲರಿಗೂ ಸಾಧ್ಯವಾಗುತ್ತಂತಹ ವಿಚಾರ. ಆದ್ದರಿಂದ ಅಂತರಂಗದ ಶ್ರೀಮಂತಿಕೆ, ಬಾಹ್ಯ ಶ್ರೀಮಂತಿಕೆ ಹೊರಗಿನ, ಕೃಷ್ಣ ಪರಮಾತ್ಮ ಹೇಳಿದಾಗೆ ಹೊರಗಿನ ಪರಿಸರ ಯಾವುದೇ ರೀತಿ ಇರಲಿ, ಬಡತನ ಇರ್ಬೋದು ಅಥವಾ ಉದ್ಯೋಗ ಇಲ್ಲದೆ ಇರ್ಬೋದು, ಅನಾರೋಗ್ಯ ಇರ್ಬೋದು, ಮಾರ್ಗದರ್ಶನದ ಕೊರತೆ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಜೀವನದಲ್ಲಿ ಆ ಏರುಪೇರುಗಳು ಇದ್ದರೂ ಸಹ ಒಳಗಿನ ಶ್ರೀಮಂತಿಕೆಯನ್ನು ಕಂಡುಕೊಂಡು ನಾವು ಆ ಒಳಗಿನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡು ಬದುಕಬೇಕು. ಯಾಕೆ ಅಂತ ಕೇಳಿದರೆ ಪರಮಾತ್ಮ ಅಂತರ್ಯಾಮಿಯಾಗಿ ನಮ್ಮೊಳಗೆ ಇದ್ದಾನೆ. ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿಕ್ಷಣವೂ ಬೆಳಗ್ತಾ ಇದ್ದಾನೆ.